ಅಂಬರೀಷ್ ಅವರ ಸಮಾಧಿ ಹತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ನಾನು BJP ಆಫೀಸ್ಗೆ ಹೋಗ್ತಾ ಇದ್ದೀನಿ. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಚಾರ ಕಾರ್ಯದಲ್ಲಿ ಯಾವಾಗಿಂದ ಪಾಲ್ಗೊಳ್ತೀರಾ? ಅದೆಲ್ಲ ಇವತ್ತಾದ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲೈಸ್ ಆಗುತ್ತೆ. ಇನ್ನು ಯಾವುದು ಆ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ. JDS ಮತ್ತೆ BJP ಮೈತ್ರಿ ಅಭ್ಯರ್ಥಿ ಇದ್ದಾರೆ. ಸೊ ಅವ್ರ ಪರವಾಗಿ ಕೂಡ ಪ್ರಚಾರ ಮಾಡಬೇಕು. ಕುಮಾರಸ್ವಾಮಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತೀರಾ ಹೇಗೆ? ಅಲ್ಲ, ಪ್ರಚಾರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು ಪಕ್ಷ ಅಲ್ಲಿ ಡಿಸೈಡ್ ಮಾಡ್ತಾರೆ. ನಾವು ನೀವು ಡಿಸೈಡ್ ಮಾಡೋದಲ್ಲ. ಓಕೆ, ನಟ ದೊಡ್ಡಣ್ಣವರು ಒಂದು ಟ್ವೀಟ್ ಮಾಡಿದ್ರು ಮೇಡಮ್, ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅಂಬರೀಷ್ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸ್ಮಾರಕ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು. ಕೆಲವೊಂದು ಮಾತುಗಳನ್ನ ಕೂಡ ಆಡಿದ್ರು, ಸ್ಮಾರಕ ಯಾಕೆ ಕಟ್ಟಬೇಕು ಅನ್ನುವಂಥ ಮಾತುಗಳನ್ನ ಆಡಿದ್ರು. ಸೊ ಅಂತಹ ಒಂದು ಹೇಳಿಕೆಯನ್ನು ಎಲೆಕ್ಷನ್ ಟೈಮಿಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ? ನಾನು ನೋಡಿಲ್ಲ ಆ ಟ್ವೀಟ್ನ. ನೋಡಿದ್ರೆ ನಾನು ರಿಯಾಕ್ಟ್ ಮಾಡ್ಬೋದು. ಓಕೆ, ಅಲ್ಲ, ಮಂಡ್ಯದಿಂದ ಬರ್ತಾ ಇದ್ದಾರೆ. ಅಲ್ಲಿ ಗೊತ್ತಿಲ್ಲ, ಅವರೆಲ್ಲ ಬರ್ತೀವಿ ಅಂದರೆ ನಾನು ಯಾರನ್ನು ಅಂದರೆ ಸ್ಪೆಸಿಫಿಕ್ ಆಗಿ ಇದು ಹೇಳಲಿಲ್ಲ. ಬಟ್ ಯಾರ್ಯಾರು ಬರಬೇಕು ಅಂತಿದ್ದಾರೆ ಅವರೆಲ್ಲ ಬರ್ತಾರೆ. ಅಂದರೆ ಯಾರು? ಹಾಂ, ನನಗೆ ಗೊತ್ತಿಲ್ಲ. ಆದರೆ ಪಕ್ಷದ ಲೀಡರ್ಸ್ ವರಿಷ್ಠರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಮಂಡ್ಯದಿಂದ ಒಂದಷ್ಟು ಸಪೋರ್ಟರ್ಸು ಬೆಂಬಲಿಗರು ಬರ್ತಾ ಇದ್ದಾರೆ. ರಾಜಕೀಯವಾಗಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತ? ನನಗೆ ಪ್ಲಸ್ ಆಗೋದ್ರ ಬಗ್ಗೆ ನಾನು ಯಾವತ್ತೂ ಚಿಂತೆ ಮಾಡಲ್ಲ. ನನ್ನ ಕ್ಷೇತ್ರಕ್ಕೆ ಹಾಗೂ ಪಕ್ಷಕ್ಕೆ ಇಬ್ಬರಿಗೂ ಅಂದರೆ ಇವೆರಡನ್ನೂ ನಾನು ನೋಡಿ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಇಲ್ಲ, ಯಾವುದೇ ಬೇಡಿಕೆಗಳು ಇಟ್ಟಿಲ್ಲ. ಇಲ್ಲ. ಐ ಥಿಂಕ್ ನಾನು ಮೊನ್ನೆ ನನ್ನ ಸಭೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದೆ. ಸೊ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಈಗ ತಾನೇ ನಾನು ಯಾವುದೇ ಬೇಡಿಕೆಗಳು ಇಟ್ಟಿಲ್ಲ ಅಂದಮೇಲೆ ನೀವು ಮತ್ತೆ ಅದೇ ಪ್ರಶ್ನೆ ಕೇಳಿದ್ರೆ ಅದು ಇಲ್ಲ. ಕೆಲಸ ಮಾಡ್ಬೇಕಂದ್ರೆ ಈಗ ಟಿಕೆಟ್ ಕೂಡ ಆಗಿಲ್ಲ. ಕೆಲಸ ಮಾಡ್ಬೇಕಂತ ಅಂದ್ರೆ ಒಂದಷ್ಟು ಜವಾಬ್ದಾರಿಗಳಿದ್ರೆ, ಒಂದಷ್ಟು ಸ್ಥಾನಮಾನಗಳಿದ್ರೆ ಕೆಲಸ ಮಾಡ್ಲಿಕ್ಕೆ ಕ್ಷೇತ್ರಕ್ಕೆ ಹೆಲ್ಪ್ ಆಗುತ್ತೆ. ಅದು ಪಕ್ಷಕ್ಕೆ ಬಿಟ್ಟಿದ್ದು, ನಾನಂತೂ ಕೇಳಿಲ್ಲ. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.